ಸೌದಿ ಅರೇಬಿಯಾದಲ್ಲಿ ಈ ದೇಶದಿಂದ ಒಂದು ಮ್ಯಾಗ್ಝಿನ್ ಹೋದರೆ ಆ ಮ್ಯಾಗ್ಝಿನಲ್ಲಿ ದೇವಿ ಚಿತ್ರ, ದೇವರ ಚಿತ್ರ ಇದ್ದರೆ ಬ್ಲ್ಯಾಕ್ ಪೇಂಟ್ ಮಾಡಿ ಕೊಡ್ತಾರೆ, ಅಲ್ಲಿ ತೊಗೊಂಡು ಹೋಗೋಂಗಿಲ್ಲ. ಆ ಥರದ ಸ್ಥಿತಿ ಇರುವಂಥ ರಾಷ್ಟ್ರಗಳು ಇರುವಾಗ ನನ್ನ ದೇಶವನ್ನು ರಿಲಿಜಿಯಸ್ ಫ್ರೀಡಮಲ್ಲಿ ಕೆಳಗೆ ಅಂತ ಹೇಳ್ತಾರಲ್ಲ, ಈ ಇಂಡೆಕ್ಸನ್ನು ಜನರೇಟ್ ಮಾಡೋದು ಯಾರು? ಆ ಇಂಡೆಕ್ಸನ್ನು ಪ್ರಾಪಗೇಟ್ ಮಾಡಿ ಅದರ ಆಧಾರದ ಮೇಲೆ ಭಾರತೀಯರಿಗೆ ಭಾರತದ ಬಗ್ಗೆ ಅಸಹ್ಯ ಮೂಡುವಂತೆ ಮಾಡುವಂಥವ್ರು ಯಾರು ಅನ್ನೋದನ್ನು ನಾವು ಗಂಭೀರವಾಗಿ ಯೋಚನೆ ಮಾಡಬೇಕಾದಂಥ ಅಗತ್ಯ ಇದೆ. ನಾನು ಟೆಲಿಗ್ರಾಫ್ ಅನ್ನೋದೇ ಮತ್ತೊಂದು ಆರ್ಟಿಕಲ್ನ ಇತ್ತೀಚೆಗೆ ಓದ್ತಿದ್ದೆ. ಲಿಬರಲಿಸಮ್, ನರೇಂದ್ರ ಮೋದೀಸ್ ಲಿಬರಲಿಸಮ್ ವಿಲ್ ಸ್ಪಾಯಿಲ್ ಇಂಡಿಯನ್ ಎಕಾನಮಿ ಅಂತ ಹೇಳಿ ಒಂದು ಆರ್ಟಿಕಲ್. ಮೋದಿ ಲಿಬರಲ್ ಅಲ್ಲ ಅನ್ನೋ ಕಾರಣಕ್ಕೆ ಭಾರತದ ಎಕಾನಮಿ ಬಿದ್ದು ಹೋಗುತ್ತೆ ಅಂತ. ಇಂಟ್ರೆಸ್ಟಿಂಗ್ಲಿ ಇವತ್ತು ಜಗತ್ತಿನ 5ನೇ ಶ್ರೀಮಂತ ರಾಷ್ಟ್ರ ನಾವು. ಇನ್ನು 3 ವರ್ಷಕ್ಕೆ ಜಗತ್ತಿನ 3ನೇ ಶ್ರೀಮಂತ ರಾಷ್ಟ್ರ ಆಗ್ತೀವಿ. $3 ಟ್ರಿಲಿಯನ್ ಎಕಾನಮಿಯಿಂದ $5 ಟ್ರಿಲಿಯನ್ ಎಕಾನಮಿಗೆ ಹೋಗ್ತೀವಿ. ಇನ್ನೂ ವಿಶೇಷವಾದ ಸಂಗತಿ ಅಂತಂದ್ರೆ ಜಗತ್ತಿನ ಅತ್ಯಂತ